ಸರ್ ಓಕೆ, ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ಸರ್, ನನ್ನ ಹೆಸರು ಶಿವಶರಣಪ್ಪ ಅಂತ. ಓಕೆ, ಶಿವಶರಣಪ್ಪ ಬೋರಂಚ ಅಂತಾರೆ. ಈ ನಿಂಬೆ ಕೃಷಿಗೆ ನಾನು ಬರಬೇಕಾದ್ರೆ ನಮ್ದು ಆಪ್ತ ಸ್ನೇಹಿತರು ಡಾಕ್ಟರ್ ಶರಣಯ್ಯ ಸ್ವಾಮಿ ಅಂತ, ನಾವಿಬ್ಬರು ಕ್ಲಾಸ್ಮೇಟ್ ರೀ. ಇಂಥ ಬಂಜರ್ ಭೂಮಿದಾಗ ಏನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು 2 ಎಕರೆ ಮಾಡೀನಿ. ಇದ್ರಾಗ ಏನೂ ಆಗಲ್ಲಪ್ಪ, ನೀನು ನಿಂಬೆ ತೋಟನೇ ಮಾಡು. ಒಂದು 4 ವರ್ಷ ತಾಳ್ಮೆಯಿಂದ ಇರ್ಬೇಕಪ್ಪ. ಫಸಲ್ ಏನೂ ಬರಲ್ಲ, ಇಂಟರ್ ಕ್ರಾಪ್ ಏನಾರ ಮಾಡ್ಕೊಳ್ಳೋ. ನಾನೇನು ಮಾಡ್ದೆ, ನನಗೆ ಸೂಕ್ತ ಅನ್ನಿಸ್ತು. ಇದ್ರಾಗಾರ ಏನೂ ಬೆಳಿಲಕ್ಕೆ ಸಾಧ್ಯ ಇಲ್ಲ. ಹೌದು, ಒಣ ಕಲ್ಲ ಮಣ್ಣ ಮತ್ತು ಒಳ್ಳೆ ಭೂಮಿ ಇದ್ರೆ ಏನಾರ ಬೆಳಿಲಕ್ಕ. ಹೌದು, ಒಳ್ಳೆ ಭೂಮಿ ಬಿ ಏನೋ ಅದ ಬಿ ಅದ್ರಾಗ ಇಲ್ಲಿಂದು 100 ನಮ್ನ ತಕ್ಲೀಫ್ಗಳವ. ಕಾಡು ಪ್ರಾಣಿಗಳದಾನೆ. ಹೌದೌದು. ಮತ್ತು ಮ್ಯಾಗಿಂದ ಲೇಬರರ್ ಈಗಿಂದ ಜಮಾನ ಪ್ರಕಾರ ಲೇಬರರ್ದು ಭಾಳ ಕಷ್ಟ ಅದ. ಹಿಂಗಾಗಿ ನಾ ವಿಚಾರ ಮಾಡಿ ಠೀಕ್ ಅದ, ಇದು 1 ಟೈಮ್ ಇನ್ವೆಸ್ಟ್ಮೆಂಟು, ಲೈಫ್ ಟೈಮ್ ಸೆಟಲ್ಮೆಂಟು ಅದ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅದ ಅನ್ನೋದು ನಾನು ಅನುಭವಿಸ್ಬೇಕಾಗಿತ್ತು. ನಾನು ಈಗಿದು ಹಚ್ಚಿ 5ನೇ ವರ್ಷ ಮುಗಿದು 6ನೇ ವರ್ಷದಾಗ ಪಾದಾರ್ಪಣೆ. ಕಳೆದ ವರ್ಷ ನಾನು ಏಪ್ರಿಲ್ ತಿಂಗಳದಾಗ ಒಂದು 2 ಲಕ್ಷ ರೂಪಾಯಿ ಆದಾಯ ತೊಗೊಂಡಿನಿ. ಇವು ನನ್ನ 400 ಗಿಡಗಳವ 2 ಎಕರ್ನಾಗ 15 ಬೈ 15. ಇದ್ರಾಗ ಕೆಲವೊಂದು ಗಿಡಗಳು ಹೋಗ್ಯಾವ, ಸಸಿಗಳು ಹೋಗಿದ್ರಾಗ ನಾನೇನು ಮಾಡೀನಿ, ಮಾವಿನ ಸಸಿ ಹಚ್ಚಿನ್ರಿ. ಈ 400 ಗಿಡಗಳದಾಗ ನೀವು ಯಾವ ಗಿಡ ಬಿ ನೋಡ್ರಿ, ಮಿನಿಮಮ್ ಇಲ್ಲಂದ್ರೆ 800ರಿಂದ 1,000 ಮೇಲೆ ಖರೆ, ಒಳಗಂತೂ ಇಲ್ಲ. ನಾನು ಈ ಏಪ್ರಿಲ್ನಾಗ ಬಂದಿದ್ದು, ಮಾರ್ಚ್ ಏಪ್ರಿಲ್, ಇದು ನನ್ನ ಸುದೈವ ಅನ್ಕೋತೀನಿ ರೀ. ಹೆಂಗ ಸರ್, ಈ ಸಮ್ಮರ್ ಸೀಸನ್ದಾಗ ಏನಾಯ್ತದ, ಮಳೆಗಾಲದಾಗ 15 ರೂಪಾಯಿ ಕಿಲೋ, 20 ರೂಪಾಯಿ ಕಿಲೋ. ಹೌದು, ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹೆಚ್ಚಿಗೆ ಆಯ್ತದ. ಒಯ್ದು ಕ್ವಾಟ್ ಹಾಕ್ತಾರಲ್ಲ, ಅಂದ್ರೆ ಶೇವ್ ಏನೂ ಆಗಲ್ಲ. ಇನ್ನೊಂದು ಅದಕ್ಕೆ ರೀಸನ್ ಏನು ಅಂತಂದ್ರೆ, ಈ ಬ್ಯಾಸಗಿದಾಗ ಏಪ್ರಿಲ್ ಮೇದಾಗ ಕಾಯಿಗಳು ಭಾಳ ವಿರಳ ಬರೋದು. ಯಾಕಂತಂದ್ರೆ ಒಟ್ಟು ಪರಿಶ್ರಮ ಮಾಡೋರು ನಮ್ಮ ರೈತರು ಯಾರೂ ಇಲ್ಲ. ಹೌದೌದು ಸರ್, ನಮ್ಮ ರೈತರು ನನಗೆ ಹಿಡ್ಕೊಂಡೆ. ಇದು ರೈತ ಅಂತ ಅನ್ನಿಸ್ಕೊಳ್ತಿಕ್ಕಿ ರೈತ ಆಗಂಗಿಲ್ಲ. ಇದ್ರ ಜೊತೆಗೆ ನಾವು ಪಕ್ಕ 100ಕ್ಕೆ 100 ರೊಟ್ಟು ಬಡದಾಡಿ ನಾವು ಇದ್ರದ ಏನದ, ಏನು ಕೊರತೆ ಅದ ಇದಕ್ಕೆ, ಅದನ್ನು ನಾವು ಅಷ್ಟು ಎಲ್ಲ ಅಬ್ಸರ್ವೇಷನ್ ಮಾಡಿ ನಾವು ತಿಳ್ಕೊಬೇಕಾಗ್ಯದ ಇದಕ್ಕೆ. ಕರೆಕ್ಟ್ ಸರ್. ಇದು ತಿಳ್ಕೊಂಡಿದ್ದಕ್ಕೆ ಏನು ಕುಂದು ಕೊರತೆ ಅದ, ಅದು ನಾವು ಫುಲ್ಫಿಲ್ ಮಾಡಿದಾಗ ನಮಗೆ 100ಕ್ಕೆ 100 ರೊಟ್ಟು ಸಂತುಷ್ಟ ಆಗಬಹುದು. ಅದು ಸಂತುಷ್ಟ ಹೆಂಗೆ ಆಗ್ಬೋದು ಅಂದ್ರೆ, ಅಣ್ಣ ಇಂಥದ್ದು ಇದು ಒಂದೇ ಕಾಯಿ ಅದ, ಇದು ಒಂದೇ ಕಾಯಿ ಅದ. ಈಗ ಸದ್ಯಕ್ಕೆ ಮಾರ್ಕೆಟ್ದಾಗ ಹೋಗ್ರಿ, ನಿಮ್ಗೆ 4 ರೂಪಾಯಿ ಕೆಳಗಂತೂ ಕೊಡಲ್ಲ. ಹೌದು. ಮತ್ತು ಒಂದು ಗಿಡಕ್ಕೆ 1,000 ಅಂದ್ರೆ 1000 ಎಡ್ಡೆ ಹಿಡಿರಿ, 4,000 ಐತ್ರಿ. ಹೌದು. ಮತ್ತು 4,000 ಅಂದ್ರೆ 400 ಗಿಡಗಳಿಗೆ ಸೀದಾ ಇದು ಏನು ನಾನು ಅಷ್ಟು ಪೂರ 100ಕ್ಕೆ 100 ರೊಟ್ಟು ಹಗಲು ರಾತ್ರಿ ಬಡದಾಡಿದ್ದಲ್ಲ. ಅದ್ರಾಗ ನಾನು ಲೇಜಿನೇ, ಖಾಲಿ ಒಂದು 8-10 ತಾಸು ಅಷ್ಟೇ. ಬಾಕಿದೆಲ್ಲ ಏನು ಇಲ್ಲಿ ಅಡ್ಯಾಗ ಬೆಳಿಬಾರ್ದು ಅಂಥೇಳಿ ಮನೆ ಕಡೆ ಹೋಗೋದು. ಹಿಂಗಾಗಿ ಇದು ಯಾರು 100ಕ್ಕೆ 100 ರೊಟ್ಟು ಇದಕ್ಕೆ ಹಿಡ್ಕೊಂಡು ಬೆಳಿತಾರ, ತಿಂಗಳಿಗೆ 10ರಿಂದ 15 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ತೆಗೆದು ಏನೂ ದೊಡ್ಡ ಮಾತಲ್ಲ. ಮತ್ತು ಇದಕ್ಕೆ ಯಾಗೂ ಅದ, ಇದಕ್ಕೆ ನಾ ಹಂದಿ ತಿಂಬಲ್, ನಾ ರಾತ್ರಿ ಹೇಳಿ ಕಳ್ಳರ್ ಬರಲ್. ಮತ್ತು ಇದರ ಉಪಯೋಗ ಅಂತೂ ಲಾಟ್ ಆಫ್ ಟೈಪ್ದಾಗ ಅದ. ಮೆಡಿಸಿನಲ್ ಪ್ರಾಪರ್ಟಿ ಇದ್ರಾಗ 100ಕ್ಕೆ 100 ರೊಟ್ಟು ಅದ ರೀ. ಹಬ್ಬಕ್ಕೆ ಬೇಕೇ ಬೇಕು, ಆಚಾರಕ್ಕೆ ಬೇಕೇ ಬೇಕು. ಡಿಟರ್ಜೆಂಟ್ ಸೋಪ್ಗಳಿಗೆ ಇದೇ ಬಳಸ್ಲತ್ತಾರ, ಇದು ಇಲ್ದ ಹೋದ್ರೆ ನಡೆಯಂಗಿಲ್ಲ. ಈಗ ಹೆಂಗಾಗ್ಯದ್ರಿ ಸರ, ನಮ್ದು ಪಬ್ಲಿಕ್ ಪಾಪ್ಯುಲೇಷನ್ ಡೇ ಬೈ ಡೇ ಇನ್ಕ್ರಿಮೆಂಟ್ ಆಗ್ಲತ್ತದ, ಲ್ಯಾಂಡ್ ಡಿಕ್ರಿಮೆಂಟ್ ಆಗ್ಲತ್ತದ, ಕಡಿಮೆ ಆಗ್ಲತ್ತ. ಹೆಂಗೆ ಮೊದಲು ಇದ್ದಿದ್ದು ಈಗಿಲ್ಲ. ಎಲ್ಲರೂ ಮನೆ ಕಟ್ಲಾಕ್ ಬೇಕು, ರಿಯಲ್ ಎಸ್ಟೇಟ್ದವ್ರು ಇಳ್ದಾರ, ದುನಿಯಾದ ಅಡ್ಡ ತಿಡ್ಡ ಪಬ್ಲಿಕ್ ಆಗ್ಲತ್ತದ. ಯಾತ ಖರೀದಾಗ ನೋಡ್ರಿ, ಎಲ್ಲಿ ಬಿ ನೋಡ್ರಿ, ಬರೀ 30 ಲಕ್ಷ 40 ಲಕ್ಷ ಒಂದೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ಲಾಟಿಗೆ ಇರ್ಲಕ್ಕೆ ಬೇಕಲ್ಲ. ಈಗ ಇದನ್ನು ಪ್ರೇರಣೆ ಮಾಡಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರು
ಅವ್ರದ್ದು ಮೊದಲು 2 ಎಕರೆ ಇತ್ತು ರೀ. ಮತ್ತು ಎಕ್ಸ್ಟೆನ್ಷನ್ 3 ಎಕರೆ ಮಾಡ್ಯಾರ ಅವ್ರು, 5 ಎಕರೆ. 5 ಎಕರೆ ನಾ ಅವ್ರಿಗೆ ಕೇಳ್ದ, ದುನಿಯದ ಬಾಬಿಗೆ ನೀರವ, ಹೌದು 7.5 ತಾಸು ಪರ್ ಮೋಟ್ರ್ ನಡೀತದ, 24x7. ಮತ್ತು ಇದನ್ನ ಯಾಕೆ ಮಾಡ್ದೋ ಮತ್ತು ಬೇರೆದು ಹಚ್ಬೇಕಿತ್ತು ಅಂಥೇಳಿ. ಬೇರೆದಕ್ಕೆಲ್ಲ ಭಾಳ ಲಾಗೋಡಿ ಬಿ ಅದ, ಮ್ಯಾಗಿದ್ದು ಅದ್ರಾಗ ಹತ್ತಲಿಲ್ಲ ಅಂತಂದ್ರೆ ನಾನು ಲಾಸ್ ಆಗ್ಬೇಕಾಯ್ತದ. ಇದಕ್ಕೇನದ, ಇದ್ರಾಗ ಲಾಸ್ ಎಂಬ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾ ಆಯ್ಕೆ ಮಾಡಿ ಲೈಮನೆ ಮಾಡೀನಿ ಅಂತಂದರು. ಈಗ ಅವ್ರು ಹಚ್ಚಿದ 20x20 ಹಚ್ಚಾರ. ಮೊದಲು ಹಚ್ಚಿಂದ 2 ಎಕರೆ 15x15. ಅವ್ರದ್ದು ನೋಡಿ ನಾ 15x15 ಮಾಡಿದ್ದು. ಇದ್ರಾಗಂತೂ ಯಾರೇ ನಮ್ಮ ರೈತರು ಲೈಮ್ ಪ್ಲಾಂಟೇಶನ್ ಮಾಡ್ರೆ ನೋ ಲಾಸ್. ಇದ್ರಾಗ ಬೇಕಾದ್ರೆ ಇನ್ನೂ ಹಿಂಗೆ ಭೀ ಮಾಡ್ಲಕ್ಕೆ ಬರ್ತದೆ ಅಣ್ಣ. ಹೆಂಗ್ರಿ? ನಾವೇನು ಸುತ್ತಮುತ್ತ ಬೇಲಿ ಹಾಕೊಂಡಿವಿ, ಆ ಬೇಲಿಗೆ ಮಹಾಗನಿ 10 ಫೀಟಿಗೆ 1, ಅದನ್ನು 10-12 ವರ್ಷನಾಗ ಎಕ್ಸ್ಟೆನ್ಷನ್ ಆಗಿ ಅದರದ್ದು ಬಂದೇ ಇರ್ತದೆ. ಹೌದೌದು, ನಾ ಲೈಫ್ ಡಿಪಾಸಿಟ್ ಇಟ್ಟಂಗೆ. ಸರ್, ಇದು ನಿಂಬೆ ತೋಟ ಮಾಡಲ ಮೊದಲು ಸ್ಟಾರ್ಟಿಂಗ್ ಮೇನ್ ಪ್ರೊಸೆಸ್ ಏನೇನು ಇರ್ತದೆ ಸರ್? ಹಾಂ, ಇದು ನೋಡ್ರಿ, ನಮ್ಗೆ ಮೊದಲು ನಾ ನಿಂಬೆ ತೋಟಕ್ಕೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ಬಳಿಕ ರೀ 15x15 15x15 ಸ್ಕ್ವಯರ್ದಾಗ ಎಲ್ಲಕ್ಕ ಮಾರ್ಕಿಂಗ್ ಮಾಡಿ ಒಂದು 3 ಫೀಟ್ ಡೀಪ್ ಗುಂಬ ಕೆದರಿ ಒಂದು 3 ಫೀಟ್ ಅಡ್ಡಲ್ಕ. ಅದು ಕೆದರಿದ ಬಳಿಕ ಅದ್ರ ಮಣ್ಣು ಸ್ವಲ್ಪ ಸೂರ್ಯಕಿರಣ ಕಾಣಬೇಕು ಅಂತೇಳಿ ಒಂದು 15-20 ದಿವಸ ಬಿಟ್ಟು ಒಳಗ ತಿಪ್ಪಿ ಗೊಬ್ಬರ ಹಾಕಿನ್ರಿ, ಕೆಮ್ಮಣ್ಣ, ಕರಿಮಣ್ಣ, ಇವು 3 ಎಲ್ಲ ಮಿಕ್ಸ್ ಮಾಡಿ ಹಾಕಿ ಈ ಸಸಿಗಳನ್ನ ಬಿಜಾಪುರದಿಂದ ತಂದಿದ್ರಿ. ಇದು ಕಾಗಜಿ ತಳಿ ರೀ, ಕಾಗಜಿ ತಳಿ. ಇದು ಕೀಪಿಂಗ್ ಕ್ವಾಲಿಟಿ ಬಿ ಚಂದ ಅದ ರೀ ಅಣ್ಣ. ಹೌದೌದು, ನಮಗೆ 10 ದಿನ ಆದ್ರೆ ಬಿ ಇದು ಏನು ಮುದಡಂಗಿಲ್ಲ. ಹೌದೌದು, ಈ ಟೈಪ್ ಲೆಕ್ಕ ವಿಚಾರ ಮಾಡ್ತಂದೀನಿ, ಮಾಡೀನಿ. ನನಗೆ ಏನೋ ಮಧ್ಯಂತರದಾಗ ನನಗೆ ಫಲ ಸಿಗಲಿಲ್ಲ, ಸ್ವಲ್ಪ ತ್ರಾಸು ಆಯಿತು, ತೆಗಿಬೇಕು ಅನ್ನೋ ಪರಿಸ್ಥಿತಿದಾಗ ಇದ್ದ. ಮತ್ತು ನೀಲಾಂಜನ್ ಸರ್ ದೇವ್ರಗತ್ಲಿ ಗಂಟು ಬಿದ್ದು ಇದಕ್ಕೆ ಈ ಟೈಪ್ ಮಾಡ್ರಿ, ಸಾವಯವ ಕೃಷಿ ಪದ್ಧತಿನೇ ಅಳವಡಿಸ್ರಿ, ಮಲ್ಚಿಂಗ್ ಭಾಳ ಮುಖ್ಯ. ಮಲ್ಚಿಂಗ್ ಇಲ್ಲ ಅಂತಂದ್ರೆ ಮಲ್ಚಿಂಗ್ ಇಲ್ಲ ಅಂದ್ರೆ ಏನೂನೇ ಇಲ್ಲ ಅಂದಂಗೆ ಅರ್ಥ ಆಯ್ತು. ಈ ಮಲ್ಚಿಂಗ್ ಯಾಕೆ ಮಾಡ್ಬೇಕು ಸರ್ ಅಂತ ನಾ ಕೇಳಿದೆ. ಮಲ್ಚಿಂಗ್ ಮಾಡೋದ್ರದಿಂದ ಭೂಮಿ ತಂಪು ಇರ್ತದ, ಕೆಳಗಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಅವಕ್ಕೆ ಆಹಾರ ಪೂರೈಕೆಗೆ ನಾವು ಯಾವುದೂ ಕೊಡ್ಬೇಕಾಗಿಲ್ಲ. ಇದನ್ನೇ ಅದರ ಆಹಾರ ಮಾಡ್ಕೊಂಡು ಇದಕ್ಕೆ ಯಾವ ಗುಣಗಳು ಬೇಕು ಗಿಡಗಳಿಗೆ ಅದನ್ನು ಆಟೋಮೆಟಿಕ್ಲಿ ಇದು ಮಾಡಕ್ಕೆ ಕಡಿದ್ದು ಆಗ್ತದ್ರಿ. ಮತ್ತು ನೀವು ಇದು ಮಾಡಿ ನೋಡ್ರಿ ಅಂದಾಗ ನಾ 3 ತಿಂಗಳು ಬರೀ ಮಲ್ಚಿಂಗೇ ಮಾಡ್ಸೀನಿ ರೀ. ಪ್ರತಿ ಗಿಡದ ಬಡ್ಡಿದಾಗ ತಿಪ್ಪಿ, ಈಗ ಇದಕ್ಕೆ ಮತ್ತು ತಿಪ್ಪಿ ಗೊಬ್ಬರ ಹಾಕೋದು, ತಿಪ್ಪಿ ಗೊಬ್ಬರ ಹಾಕೋದು. ನಾನಂತೂ ಸ್ಪ್ರೇಯರ್ ಬೇರೆದೇನು ಮಾಡಲ್ರಿ, ಸಾವಯವ ಹುಳಿ ಮಜ್ಜಿಗೆ, ಬೆಲ್ಲ, ಮತ್ತು ನಮ್ದು ನೀಮೈಲ್ ಬೇವಿನ ಎಣ್ಣೆ. ಮತ್ತು ನಾ ಇದಕ್ಕೆ ಕಾಡಸಿದ್ದೇಶ್ವರ ಶ್ರೀಗಳು ಹೇಳಿದಂತೆ ಆಕಳ ಮಾಸಿಂದ ಪ್ರಯೋಗನು ಮಾಡೀನಿ. ಈಗ ನೀವು ಯಾವುದು ಭೀ ತೆಗೀರಿ ಸರ್, ಈಗ ಸದ್ಯಕ್ಕೆ ಇದು ತೆಗೆದ್ರೆ ಇದ್ರಾಗ ನಿಮಗೆ ಸೂಕ್ಷ್ಮಾಣ ಜೀವಿಗಳು ಎಷ್ಟು ಬೇಕು ಅಣ್ಣ. ಈಗ ಹೌದು ಸರ್, ಹೌದು. ಅವಮ್ಮ ಹಸಿ ತಂಪು ಎನಿ ಟೈಮ್ ತಂಪಾಗಿರ್ತದೆ. ಇದು ಎರಡು ಲೇಯರ್ ಕೊಳತ್ ಹೋಗ್ಯದ. ಇದು ಕೊಳತ್ ಹೋಗಿದ್ದು ಮ್ಯಾಗ ಹಾಕಿದ್ ಮತ್ತೆ ಏನೋ ಹಂಗೆ ಅದ. ಮತ್ತೇನು ಮಾಡೋದು ಅಂತಂದ್ರೆ ಮಳೆಗಾಲದಾಗಾದ್ರೂ ನನಗೆ ಬರೀ ಮಲ್ಚಿಂಗ್ ಮಾಡೋದು, ಇವು ಎಲ್ಲ ಕಲ್ಲುಗಳು ಅಂಥವಿಂಥವು ಇದನ್ನು ತೆಗೆದು ಬಕ್ಕಟ್ಟೋದು, ಇದು ಗಿಡ ಕಟಿಂಗ್ ಮಾಡ್ಕೊಂಡು ನಾವು ಶೇಫರ್ದಿಂದ ಇರೋದು. ಈ ಸಲ ಅಂತೂ 100% 4 ಲಕ್ಷ ರೀಚ್ ಮಾಡ್ತೀನಿ ಅಂಥೇಳಿ ನಿಮ್ಮ ಎದುರು ನಾ ಪ್ರಾಮಿಸ್ ಮಾಡಿ ಹೇಳತ್ತೀನಿ. ನೀವು ಬೇಕಾದ್ರೆ ನೋಡ್ರಿ, ಇನ್ನು ಉಳಿದವ್ರು ಯಾರು ರೈತರು ಇವರು ಸುಳ್ಳೆ ಹೇಳತ್ತಾರ ಅಂದ್ರೆ ನನ್ನ ಬಲ್ಲಿ ತೋಟಕ್ಕೆ ಬಂದು ನೋಡಲ್ರೇಕ, ಎಣಸಲ್ರೇಕ, ಅವರು ಮಾಡಲ್ರೇಕ. ಅವರಿಗೂ ನಂದಿಂದ ಆದಷ್ಟು ನಾನು ಪ್ರೋತ್ಸಾಹ ಮಾಡ್ತೀನಿ, ಸಲಹೆ ಸೂಚನೆಗಳು ಕೊಡ್ತೀನಿ. ಏನ್ರಿ, ನಮ್ಮ ರೈತ ಸಬಲೀಕರಣ ಇದ್ದಾಗೆ ಎಲ್ಲ ಸಬಲೀಕರಣ. ರೊಕ್ಕ ಅಂತೂ ತಿಲ್ಲಕ್ಕೆ ಬರಲ್ಲ, ಏನು ಬೆಳೆದ್ರೆ ಭೀ ರೈತ ಬೆಳೆದಿಂದೇ ತಿನ್ಬೇಕು. ಬೆಳೆದ್ರಾಗ ಮಾತ್ರ ನಾವು ಸಾವಯವ ಕೃಷಿ ಪದ್ಧತಿಗೆ ಅಳವಡಿಸ್ಕೊಂಡು ಹೋದಾಗ ಮಾತ್ರ
100ಕ್ಕೆ 100 ರೊಟ್ಟು ಜೀವನ ಸಾರ್ಥಕತೆ ಅನ್ನಿಸ್ತದೆ ರೀ. ಇಲ್ಲಿವರೆಗೆ ಸರ್ ಎಷ್ಟು ಸಲ ಕಟಿಂಗ್ ಮಾಡಿಸಿರಿ ಸರ್? ನೋಡ್ರಿ, ಇದು ನಂದು 3ನೇ ಕಟಿಂಗ್ ಅದ ರೀ. ಈಗ ಕಳೆದ 2 ಸಲ ಹೋಗಿದ್ದು ಹೋಯ್ತು, ಈಗ ಇದ್ದಿದ್ದಷ್ಟೇ. ಇನ್ನು ಎವ್ರಿ ಇಯರ್ನಾಗ 2 ಸಲ ಭರ್ಜರಿ ಸೀಸನು, ಹಂಗಂತೂ ನಮಗೆ ಡೈಲಿ 3, 4, 5, 6 ಕಿಲೋ ಇದ್ದೇ ಇರ್ತಾವ. ನಮಗೆ ಖರ್ಚಕ್ಕಾಗೇ ಬಿಡ್ತಾವ. ಏನು ಇವು 2 ಸೀಸನ್ದಾಗ ಬಂದಿದ್ದೆ ಅದೇ ನಮ್ಮ ಸೇಫ್ ಡಿಪಾಸಿಟ್. ಇದು ಮ್ಯಾಗಿಂದ ಬಂದಿದ್ದು ಖರ್ಚು. ಇದಕ್ಕೆ ಮೇಂಟೆನೆನ್ಸ್ಗೆ ಎಷ್ಟು ಜನ ಇಟ್ರಿ ಸರ್? ನೋಡ್ರಿ, ಇದಕ್ಕೆ ಮೇಂಟೆನೆನ್ಸ್ಗೆ ನಾನು ನನ್ನ ಬಲ್ಲ ಆಳು ಮನುಷ್ಯ ಬಿ ಹನ, ಆಳು ಮನುಷ್ಯನ ನನ್ನ ಮಗನು ಡಿಗ್ರಿ ಮುಗಿಸ್ಯಾನ. ಡಿಗ್ರಿ ಮುಗಿಸಿ ಅವ MBA ಮಾಡಿದ್ರು ಸಹಿತ ನನಗಿದು ಯಾವುದೂ ಸೂಕ್ತ ಅಲ್ಲ. ನಾನು ಕೃಷಿನೇ ಮಾಡ್ತೀನಿ. ಈಗ ಸದ್ಯಕ್ಕೆ ನೀರು ಬಿಡ್ಲತ್ತನ್ರಿ ಇಲ್ಲಿ. ಅವ ಆಳು ಮನುಷ್ಯಗೆ ಹಚ್ಚಲ್ಲ, ನೀ ಬೇರೆ ದಂಧೆ ಮಾಡೋ ಹೊಲ್ದಾಗ. ಯಾಕ ಅಲ್ಲೋ ನೌಕರಿನೇ ಇಟ್ಕೊಂಡಿದ್ದಲ್ಲ ಅಂತಂದ್ರೆ ಹಂಗಿರಲ್ಲ. ನೌಕರಿ ಇಟ್ಕೊಂಡ್ರೇನು ಅದು ದಂಧೆ ಅಲ್ಲೇನು, ಅದು ಮಾಡಲಿ. ಇದ್ರಾಗ ನಾವು ಮಾಡಬೇಕು. ನನಗೆ ಕಾನ್ಫಿಡೆನ್ಸ್ ಯಾವ ಗಿಡಗಳಿಗೆ ನಾ ಎಷ್ಟು ಬಿಡಬೇಕು, ಯಾವ್ದು ಹೆಚ್ಚಿಗೆ ಕುಡಿತದೋ ಕಮ್ಮಿ ಕುಡಿತದೋ, ಮತ್ತು ಯಾವುದು ಗಿಡಗಳಿಗೆ ತಪ್ಪಲಾರ್ದಂಗೆ ನಾನೇ ಮಾಡ್ತೀನಿ ಅಂಥೇಳಿ ಮಾಡ್ಲತ್ತ. ಇದು ಒಂದು ಒಳ್ಳೆ ಕೆಲಸ ಅದ. ಆಯ್ತಪ್ಪ ಮಾಡು, ನನಗೇನೂ ಬೇಕಿಲ್ಲ. ಬೇರೆದು ಎಲ್ಲಿ ಫ್ಯಾಕ್ಟ್ರಿದಾಗ ಹೋದ್ರೆ ಭೀ ನಿನಗೆ ಕೊಡೋದು ಎಷ್ಟು? 15-20 ಸಾವಿರ. 20 ಸಾವಿರದಾಗ ಮತ್ತು ನಿಮ್ಮ TA DA ನಿಮ್ಮ ಗಾಡಿ ಪೆಟ್ರೋಲ್ ಎಲ್ಲ ಹೋಗಿ ಬರೋದೆಷ್ಟು? ಮತ್ತು ಅದೇ 1 ವರ್ಷ ಇಲ್ಲೇ ಬಡ್ದಾಡ್ದಿ ಅಂದ್ರೆ ಅದ್ರ 4 ಪಟ್ಟು ನೀನೇ ಮಾಡ್ಕೊಳ್ತಿಲ್ಲಪ್ಪ. ಈಗ ನಾವು ಮಾಡೋದು ಭೀ ನಿನ್ನ ಕಡಿದೆ ಅಷ್ಟೇ. ಇದೊಂದು ರೆಸ್ಪಾನ್ಸ್ ನೀ ತಗೋ ಅಂಥೇಳಿ ಅವನಿಗೆ ಒಳಗೆ ಬಿಟ್ಟೇನಿ ರೀ. ಈಗ ನೆಕ್ಸ್ಟ್ ಅಂತೂ ನಂದು ಅದು 3 ಎಕರೆ ಮಾಡೋದು ಸತ್ಯನೇ ಅದ. ಮಾಡ್ಲಕ್ಕೆ ಅದೇ ಟ್ರೈದಾಗಿದ್ದೀನಿ. 100ಕ್ಕೆ 100 ರೊಟ್ಟು ಮಾಡ್ತೀನಿ. ಅದಕ್ಕೆ ಸರ್ ನೀವು ಎಲ್ಲ ಕಡೆ ಅಡ್ಡಾಡ್ತೀರಿ, ನಿಮಗೆಲ್ಲ ಅನುಭವ ಅದ. ನಮ್ಮಂಥ ರೈತರಿಗೆ ಸಾವಿರಾರು ಸಲಹೆ ಸೂಚನೆಗಳು ಕೊಟ್ಟಿರಿ. ನಮಗೆ ಬಾರ್ಡರ್ಗೆ ಏನೇನು ಹಚ್ಬೇಕು ಅದ್ರ ಬಾದ, ಮತ್ತು ಮಧ್ಯಂತರದಾಗ ನಮಗೆ ಎವರ್ಗ್ರೀನ್ ಮಂತ್ಲಿ ವೀಕ್ಲಿ ಡೇ ಬೈ ಡೇ ಬರಂಗ ರೂಟೀನ್ದಾಗ ಸಜೆಸ್ಟ್ ಮಾಡಿದ್ರಿ ಅಂದ್ರೆ ಅದ್ರ ಪ್ರಕಾರ ನಡ್ಕೊಂಡು ನಮ್ಮದು ಜೀವನ ಸಾರ್ಥಕತೆ ಮಾಡ್ಕೋಬೇಕಂತ ಹೇಳಿ ನಮ್ಮ ಇಚ್ಛೆ ಅದ. ಕಂಪಲ್ಸರಿ ಸರ್, ನೋಡೋಣ ಖಂಡಿತ. ಮ್ಯಾಲಿಂದು ಪ್ಲಾಂಟ್ ನೋಡೋಣ ಬನ್ನಿ ಸರ್. ಬರ್ರಿ ಸರ್ ಬರ್ರಿ.